ನಮಸ್ಕಾರ. ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಮಕ್ಕಳದು ಬರ್ತ್ಡೇ ಪಾರ್ಟಿ ವಿಡಿಯೋ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಫಸ್ಟು ಯಾವುದೇ ಒಂದು ಬರ್ತ್ಡೇ ಪಾರ್ಟಿನ ಫಂಕ್ಷನೋ ಏನೇ ಒಂದು ಮಾಡಬೇಕಾದ್ರೂ ನಾವು ಫಸ್ಟು ಲೀಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ನಾನು ಕೂಡ ಪ್ರತಿಯೊಂದನ್ನು ಲೀಸ್ಟ್ ಮಾಡಿಕೊಂಡು ಅದ್ರ ಪ್ರಕಾರನೇ ನಾನು ಫಂಕ್ಷನ್ನ ಮಾಡ್ತಾ ಹೋದೆ. ಫುಡ್ ಬೇರೆ, ಡೆಕೋರೇಷನ್ ಬೇರೆ, ಹಾಗೆ ಬೇರೆ ಬೇರೆ ಶಾಪಿಂಗಿಗೆ ಏನೇನು ಮಾಡಿಕೊಡ್ಬೇಕು ಪ್ರತಿಯೊಂದು ಲೀಸ್ಟ್ ಮಾಡಿದ್ದೆ. ಅದಕ್ಕೆ ಬೇಕಾಗಿರುವಂತಹ ಬಜೆಟನ್ನು ಕೂಡ ಸೆಟ್ ಮಾಡ್ಕೊಂಡಿದ್ದೆ. ನಾನು ತುಂಬ ಹೈ ಲೆವೆಲಾಗೆ ಏನು ಬರ್ತ್ಡೇ ಏನು ಮಾಡೋಕ್ಕೆ ಹೋಗಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 3,000 ಬರ್ಬೋದು ಅಂತ, ಇನ್ಕ್ಲೂಡಿಂಗ್ ಬಟ್ಟೆನೂ ಸೇರಿ ಅಂತ ಬಜೆಟ್ ಹಾಕ್ಕೊಂಡಿದ್ದು. ಯಾಕೆ ಅಂದರೆ ಪ್ರತಿಯೊಂದು ಐಟಮ್ಸು ನಾನು ಆಲ್ಮೋಸ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದು. ಫುಡ್ ಐಟಮ್ಸ್ ಇರಲಿ ಪ್ರತಿಯೊಂದು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೆ. ಹಾಗಾಗಿ ಡೆಕೋರೇಷನಿಗೇನು ಜಾಸ್ತಿ ಏನು ಖರ್ಚಾಗಿಲ್ಲ. ಬರೀ 500 ರೂಪಾಯಿ ಅಷ್ಟೇ. ಅದು ಆನ್ಲೈನಲ್ಲಿ ಮೀಶೋದಲ್ಲಿ ಬುಕ್ ಮಾಡಿದ್ದಕ್ಕೆ ತುಂಬಾ ಕಡಿಮೆ ಆಯಿತು. ಹಾಗಾಗಿ ಡೆಕೋರೇಷನಿಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 500 ರೂಪಾಯಿ. ಅದರಲ್ಲೂ ಏನೂ ಇಲ್ಲ, ಬಲೂನ್ಸ್ ಏನು ಜಾಸ್ತಿ ಹಾಕೋಕ್ಕೆ ಹೋಗಲಿಲ್ಲ ನಾನು. ಏನಕ್ಕೆ ಅಂತಂದರೆ ಬರೀ ಮಕ್ಕಳೇ ಇರೋದು. ಹೋದ ವರ್ಷ ಫುಲ್ ಬಲೂನ್ಸಲ್ಲೇ ಮಾಡಿದ್ದೆ. ಅದು ಫಂಕ್ಷನ್ ಆದ ತಕ್ಷಣ ಅದನ್ನು ಡಿಸ್ಪ್ಯಾಚ್ ಮಾಡೋದೇ ಕಷ್ಟ ಆಗ್ಬಿಟ್ಟಿತ್ತು. ಮಕ್ಳಿಗೆ ಸಿಕ್ಕಾಪಟ್ಟೆ ತಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ತುಂಬ ಮೆಸ್ಸಿಯಾಗಿ ಇದ್ಬಿಡುತ್ತೆ ಬಲೂನ್ಸು ಜಾಸ್ತಿ ಹಾಕಿದರೆ ಫಂಕ್ಷನ್ ಆದಮೇಲೆ. ಫಂಕ್ಷನ್ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಈ ಸರಿ ನಾನು ಬಲೂನ್ಸ್ನ ಅವಾಯ್ಡ್ ಮಾಡಿ ಸಿಂಪಲಾಗಿರಬೇಕು, ಅತಿ ಸಿಂಪಲ್ಲಾಗಿರಬೇಕು ಅಂತೇಳ್ಬಿಟ್ಟು ನಾನು ಡೆಕೋರೇಷನಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲಿಲ್ಲ. ಫುಡ್ ಅಂತಂದರೆ ನಾನು ಯಾವ್ಯಾವ ಥರದ್ದು ಮಾಡಿದ್ದೆ ಅಂದರೆ ಮಕ್ಕಳು ರಿಲೇಟೆಡ್ಡು ಕಾರ್ನು, ಸ್ವೀಟ್ ಕಾರ್ನ್ ಅಂತಾರಲ್ಲ ಅದು, ಹಾಗೆಯೇ ನೂಡಲ್ಸ್ ಮಾಡಿದ್ದೆ. ನಾನು ನೂಡಲ್ಸ್ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತಾನೇ ಇರ್ತೀನಿ. ರೆಗ್ಯುಲರಾಗಿ ಮಾಡುವಂತಹ ನೂಡಲ್ಸೇ ಮಾಡಿದ್ದು. ಹಾಗೆಯೇ ಜಾಮೂನ್ ಮಾಡಿದ್ದೆ. ಹಾಗೆ ಉಸುಳಿ ಅಂತಾರಲ್ಲ, ಹೆಸರುಬೇಳೆ ಉಸುಳಿ, ಅದು ಕೂಡ ಮಾಡಿದ್ದೆ. ಇನ್ನು ಕೇಕು, ಚಿಪ್ಸು ಅವೇ ಇರುತ್ತಲ್ವ ಮಕ್ಕಳ ಐಟಮ್ಸು, ಅದಷ್ಟೇ ಮಾಡಿದ್ದೆ. ತುಂಬ ಚೆನ್ನಾಗಿ ರಿವ್ಯೂ ಬಂತು. ತುಂಬ ಚೆನ್ನಾಗಿತ್ತು ಅಂತ ಕೂಡ ನಮ್ಮ ಫ್ರೆಂಡ್ಸ್ ಹೇಳಿದರು. ಫಂಕ್ಷನ್ ಕೂಡ ತುಂಬ ಸಿಂಪಲ್ಲಾಗಿ ನೀಟಾಗಿ ಆಯಿತು. ಅದೊಂದು ಖುಷಿ. ಮಕ್ಕಳಿಗೋಸ್ಕರ ಮಾಡಿದ್ದು, ಮಕ್ಕಳೇ ಎಂಜಾಯ್ ಮಾಡಬೇಕು ಅಲ್ವಾ. ನಮ್ಮ ಮನೇಲಿ ಬಂದ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಯಿತು. ಒಬ್ಬರು ಬೇಜಾರು ಮಾಡ್ಕೊಂಡು ಹೋಗಿಲ್ಲ. ಎಲ್ಲರೂ ಕೇಳಿ ಹಾಕ್ಸ್ಕೊಂಡು ತಿನ್ಕೊಂಡು ಹೋದರು. ಅದು ಒಂದು ತುಂಬಾ ಖುಷಿಯಾದ ಒಂದು ವಿಚಾರ. ಕೇಕ್ ಆಗಲಿ, ನೂಡಲ್ಸ್ ಆಗಲಿ, 2 ಸಾರಿ ಕೇಳಿಬಿಟ್ಟು ತಿನ್ಕೊಂಡು ಹೋದರು. ಇಷ್ಟಿತ್ತು ನಮ್ಮನೆ ಬರ್ತ್ಡೇ ಪಾರ್ಟಿ. ಫ್ಯಾಮಿಲಿ ಮತ್ತು ಫ್ರೆಂಡ್ ಸಪೋರ್ಟಿಂದ ಫಂಕ್ಷನ್ ಅಂತೂ ಸೂಪರಾಗಿ ಆಯಿತು. ಅದೇ ಒಂದು ದೊಡ್ಡ ಖುಷಿ. ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ.